ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ಜೇಂಕರ್ ಮ್ಯೂಸಿಕಲ್ ಈವೆಂಟ್ಸ್ ವತಿಯಿಂದ ಜಾನಕಿ ಗಾನ ಸಂಗೀತಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ದಿವಂಗತ ಆರ್ ಗುಂಡೂರಾವ್ ರವರ ಪುತ್ಥಳಿ ನಿರ್ಮಾಣದ ಸಂಬಂಧ ವಿವಿಧ ಸಂಘ ಸಂಸ್ಥೆಗಳ ಸಭೆ ನಡೆಸಲಾಯಿತು. ನಾಪಕ್ಲು ಸಮೀಪದ ಕಾರಗುಂದ ಗೌಡ ಸಮಾಜದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕೌಶಲ್ಯ ತರಬೇತಿ ಕಾರ್ಯವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ದಿವಂಗತ ಆರ್ ಗುಂಡೂರಾವ್ ರವರ ಪುತ್ಥಳಿ ನಿರ್ಮಾಣದ ಸಂಬಂಧ ವಿವಿಧ ಸಂಘ ಸಂಸ್ಥೆಗಳ ಸಭೆ ನಡೆಸಲಾಯಿತು. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಆರ್ ಗುಂಡೂರಾಯರ ಸ್ಮರಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಡಿಕೇರಿ ಕ್ಷೇತ್ರ ಶಾಸಕರಾದ ಡಾಕ್ಟರ್ ಮಂಥರ್ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ದಿವಂಗತ ಆರ್ ಗುಂಡೂರಾಯರ ಪುತ್ಥಳಿ ನಿರ್ಮಾಣದ ಸಂಬಂಧ ನಡೆದ ವಿವಿಧ ಸಂಘ ಸಂಸ್ಥೆಗಳ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. 1960ರ ದಶಕದಲ್ಲಿ ಕುಶಾಲನಗರ ಪಂಚಾಯಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಂತರ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿರುವ ರಾಯರು ಕುಶಾಲನಗರ ಮತ್ತು ಸುತ್ತಮುತ್ತ ವ್ಯಾಪ್ತಿಯ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಎಂದು ತಿಳಿಸಿದ ಅವರು, ಅವರ ಸ್ಮರಣೆಗಾಗಿ ಪುರಸಭೆಯ ಆವರಣದಲ್ಲಿ ಪ್ರತಿಮೆ ನಿರ್ಮಿಸಲು ಉದ್ದೇಶಿಸಿರುವುದು ಉತ್ತಮ ವಿಚಾರ ಎಂದು ಹೇಳಿದರು. ಆಗಸ್ಟ್ ತಿಂಗಳಲ್ಲಿ ರಾಯರ ಪುಣ್ಯ ಸ್ಮರಣೆ ದಿನದಂದು ಪುತ್ಥಳಿ ನಿರ್ಮಾಣಕ್ಕೆ ಭೂಮಿ ಪೂಜೆ ಹಮ್ಮಿಕೊಳ್ಳುವ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಇಂಜಿನಿಯರ್ ಅಬ್ಬಾಸ್ ಅಹಮದ್ ಅವರು ಪ್ರತಿಮೆ ನಿರ್ಮಾಣದ ಬಗ್ಗೆ ಸಭೆಗೆ ತಾಂತ್ರಿಕ ಮಾಹಿತಿ ಒದಗಿಸಿದರು. ಅಂತಿಮವಾಗಿ ಚರ್ಚಿಸಿ ನಿರ್ಮಾಣ ಸಮಿತಿ ಒಂದನ್ನು ರೂಪಿಸಲು ಈ ತಿಂಗಳ 28ರಂದು ಸಭೆ ನಡೆಸುವಂತೆ ನಿರ್ಧರಿಸಲಾಯಿತು. ಸಭೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ವಿಪಿ ಶಶಿಧರ್, ಕುಶಾಲನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ರಾಯರ ಕುಟುಂಬ ಸದಸ್ಯರು ಮತ್ತು ಕಾಂಗ್ರೆಸ್ ಪ್ರಮುಖರಾದ ಮಂಜುನಾಥ್ ಗುಂಡೂರಾವ್, ಪುರಸಭೆ ಆರೋಗ್ಯ ಅಧಿಕಾರಿ ಉದಯ್ ಕುಮಾರ್ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು, ಪಕ್ಷಗಳ ಪದಾಧಿಕಾರಿಗಳು ಇದ್ದರು. ಮಳೆಗಿಂತ ಮುಂಚೆನೆ ಕೊಡ್ಬೋದು ಅಂತ ತೀರ್ಮಾನ ಮಾಡಿದ್ದು. ಯಾಕಂದ್ರೆ ಶಿಲ್ಪಿಯಿಂದ ಕಾರಣಾಂತರದಿಂದ ಶಿಲ್ಪಿ ಸ್ವಲ್ಪ ಡಿಲೇ ಮಾಡಿದ್ರು. ಅದಕ್ಕೆ ಡೇಟು ಈಗ ನೀವೇಳಿದಂಗೆ ಮಳೆ ಕಾಲ ಪ್ಲಸ್ ಆಷಾಢ ಇದು ಎಲ್ಲ ಮೇಲೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದ್ಭುತ ಮಾಡಬೇಕು. ಗುದ್ಲಿ ಪೂಜೆ ಆ ಮಂಟಪದ ಅಂದ್ರೆ ಪ್ಲಾಟ್ಫಾರ್ಮ್ ಮಾಡಿದ್ದು ಐ ಥಿಂಕ್ ಮಂತ್ ಆಫ್ ಜಾನ್ವರಿನೋ ಏನೋ ಮಾಡಿದೆ. ಯಾವಾಗ ಮಾಡಿದ ಜಾನ್ವರಿ ಅಂತ ನಾನು ಅನ್ಸುತ್ತೆ. ಜಾನ್ವರಿಗೆ ಕುತ್ಲಿ ಇನ್ನೂ ಆಗಿಲ್ಲ, ಅಂದ್ರೆ 100% ಕುತ್ಲಿದು ಕಂಪ್ಲೀಟ್ ಕೆಲಸ ಆಗಿಲ್ಲ. ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಎಲ್ಲಿ ಕುತ್ಲಿನ ನಾವು ಫೈನಲೈಸ್ ಮಾಡ್ತೀವಿ ಅದ್ರ ಮೇಲೆ ನಾವು ಆ ಡೇಟ್ ಫಿಕ್ಸ್ ಮಾಡ್ಬೋದು ಅಂದಾಜಿಗೆ. ಆಮೇಲೆ ನೀವು ಹೇಳ್ದಂಗೆ ಅವ್ರು ಹೇಳ್ತಾರೆ 6 ತಿಂಗಳಲ್ಲಿ 1 ವರ್ಷದಲ್ಲಿ ಮಾಡ್ಬೋದು ಅಂತ. ಮತ್ತೆ ಕರೆಕ್ಟ್ ಆಗಿ ಅಷ್ಟು ಆಗುತ್ತೋ ಇರೋದು ನಾವು ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಈಗ ಬೇರೆ ಕಾರಣದಿಂದ ಆ ಶಿಲ್ಪಿಗೆ ಕೆಲಸ ನಿಲ್ಸಕ್ಕೆ ಅವಕಾಶ ಕೊಡಬೇಕು. ಸ್ಟಾರ್ಟ್ ಮಾಡಿದ್ರೆ ಈ ಒಳಗಡೆ ನಾವು ಫಿಕ್ಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಯಾವ ರೀತಿ ಜವಾಬ್ದಾರಿ ತಗೋತಾರೆ ಹಿರಿಯವರು ನೀವೆಲ್ಲ ಒಂದು ನಾವು ಇಲ್ಲಿ ಅವ್ರ ಫಲಾನುಭವಿಗಳು, ಇಲ್ಲಿ ಇಲ್ಲಿದ್ದವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಇನ್ನೂ ಜನ ದೊಡ್ಡವರು ಜಾರ್ಜ್ ಅದ ಹೆಸರು ಹೇಳದ್ ಬೇಡ. ಅವರೆಲ್ಲ ನಮ್ಗಿಂತೂ ಫಲಾನುಭವಿಯವರು ಇದ್ದಾರೆ. ಅವ್ರದ್ದು ಪಾತ್ರ ಬರ್ತದೋ ಇಲ್ವೋ ಅಂತ ನಾವಂತೂ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ, ಆಸೆ ಇದ್ರೆ ಸಹಾಯ ಮಾಡಕ್ಕೆ ಅವಕಾಶ ಇದ್ರೆ ಹೇಳಿ. ನಾವು ಯಾರು ಕೊಡ್ಲೇಬೇಕು ಅಂತ ಒತ್ತಾಯ ಮಾಡೋದಿಲ್ಲ, ಭಿಕ್ಷೆ ಬೇಡಂತ ಅವಶ್ಯಕ ಅನುಕೂಲ ಕೊಡ್ಲಿ ಸರ್. ಅಲ್ಲ ಅದಕ್ಕೆ ಒಂದು ಈಗ ಇದು ಇಟ್ ವಾಂಟ್ ಬಿಕಮ್ ಅಧಿಕೃತ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಒಂದು ಫೈನಾನ್ಸ್ ಕಮಿಟಿ ತರ ಮಾಡಿ ಹೇಗೆ ಬರೋಣ ಇವ್ರು ಹೇಳ್ಕೊಂಡು ಶುರು ಮಾಡಿದ್ರು ಕನ್ನಡದಲ್ಲೇ. ಇವರೇ ಯಾರೋ MGR ಅವರು ಮುಖ್ಯಮಂತ್ರಿ ಅಂತೆಲ್ಲ ಮಾಡಿದ್ರು. ಆಗ ಅಲ್ಲಿಂದ ಒಂದು 5,000 ಜನ ಇದ್ದಿರ್ಬೋದು. ಅವ್ರೇನ್ ಮಾಡಿದ್ರು, ಕೈ ತಪ್ಪಳೆ ಮಾಡಿದ್ರು. ಕೈ ತಪ್ಪಳೆ ಮಾಡಿ ಎಲ್ಲ ಆಯ್ತು, ಇವ್ರಿಗೆ ಆಯ್ತು. ಏನಪ್ಪ ಇದು 5,000 ಜನ, ಅಲ್ಲಿ ಇದ್ರೆ 3 ಲಕ್ಷ ಜನ ಇದ್ದಾರೆ. ಆಮೇಲೆ ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಇವ್ರು ಅರ್ಧ ಗುಂಡರು ತಮಿಳಲ್ಲಿ ಈ ರೀತಿ ಭಾಷಣ ಮಾಡ್ತಾರೆ. ಕನ್ನಡ ಆಗೋಯ್ತು, ಒಂದು 5,000 ಜನ ತಪ್ಪಾಳೆ ಹೊರಟು ಗುಂಡರು ಅವರು ಈ ರೀತಿ ಭಾಷಣ ಮಾಡಿದ್ರು. ತಮಿಳುನಾಡು முதல்வர் என் நண்பர் புரட்சி நெய்தர் மதுரை வீரன் நாடோடி மன்னன் மன்னாதி மன்னன் பாக்தாத் திருடன் காஞ்சி தலைவன் எங்க வீட்டு பிள்ளை 1000 ಸಾರಾದ ಎಂಜಿರಾಮರವರೇ ಅಂದ ತಕ್ಷಣ ಅಲ್ಲಿ ಎಷ್ಟು ಲಕ್ಷ ಜನ ಇತ್ತು. ಅಷ್ಟು ಅದೊಂದು 20 ನಿಮಿಷ ಇದು ಆಕಾಶ ಗೊತ್ತಾಯ್ತು. ಯಾರೇ ಜಲಘೋಷ 1 ಅವರ್ ಮಾತಾಡ್ತಾರೆ. 1 ಅವರ್ ಇಲ್ಲಿ ತಮಿಳಲ್ಲೇ ಮಾತಾಡೋದು. ಕನ್ನಡದಲ್ಲಿ ಮಾತಾಡಿದಾಗ 5,000 ಜನ ಬಿಸಿಲ್ವರೆಗೂ, ತಮಿಳಲ್ಲಿ ಮಾತಾಡ್ಬೇಕಾದ್ರೆ 3 ಲಕ್ಷ ಜನ ಇದ್ದವರಲ್ಲಿ ಆಗ 20 ನಿಮಿಷ ಸಾಧಾರಣ ಆಕಾಶ ಕರೆಕ್ಟ್ ಆಗಿ ಮೆಜರ್ಮೆಂಟ್ಸ್ ಎಕ್ಸ್ಟರ್ನಲ್ ಪ್ಲಾಟ್ಫಾರ್ಮ್ ಅಂತ ಹೇಳ್ತೀವಿ ಸರ್. ಅದು ಬೇಸ್ ಪ್ಲಾಟ್ಫಾರ್ಮ್. ಸೊ 15 by 7.5 ಮೀಟರ್ ಸೈಜ್ ಇದೆ ಸರ್. 15 by 7.5 ಮೀಟರ್, 15.7.5 ಹೈಟ್ ಬಂದು
1.2 meters height ಅಲ್ಲಿ ಬರ್ತದೆ ಸರ್ ಫಸ್ಟ್ ಪ್ಲಾಟ್ಫಾರ್ಮ್. ಅಡಿ 1 feet ಒಂದು 45 ಒಂದು 25 ಸರ್, 48 by 25 ಅಡಿ. ಅದು ಪ್ಲಾಟ್ಫಾರ್ಮ್ ಟೋಟಲ್ ಬೇಸ್ ಡಿಸೈಡ್ ಆದ ನಂತರ ಸೈಜ್ ನಾವು ಪರ್ಫೆಕ್ಟ್ ಆಗಿ ಹೇಳ್ಬೋದು ಸರ್. ಅದಕ್ಕೆ ನಿಮಗೆ ನಾನು ಬೇಸ್ ಹೇಳಿದೆ. ಬೇಸ್ ಈಸ್ ಈಕ್ವಲ್ ಟು 45 ಫೀಟ್ ಬೈ 22.5 ಫೀಟ್ ಬೇಸ್ ಇದೆ ಸರ್. ಅದ್ರ ಮೇಲೆ ನಾವು ಸ್ಟ್ಯಾಚ್ಯೂ ಯಾವ ಸ್ಕ್ವೇರ್ ಬೇಸ್ ರೆಕ್ಟಾಂಗಲ್ ಸರ್, ರೆಕ್ಟಾಂಗಲ್ ಬೇಸ್. ಸೊ ಅದು ಸ್ಟ್ಯಾಚ್ಯೂ ಸೈಜ್ ಸ್ಟ್ಯಾಚ್ಯೂ ವೆಯ್ಟ್ ಡಿಸೈಡ್ ಮಾಡಿದ್ವಿ. ರೆಕ್ಟಾಂಗಲ್ ಟೈಪ್ ಬರುತ್ತಾ? ಹಾ ರೆಕ್ಟಾಂಗಲ್ ಟೈಪ್. ಸಂತೋಷ್ ಅದೊಂದು ಜೆರಾಕ್ಸ್ ಮಾಡಬೇಕು. ಅಲ್ಲ ರೌಂಡ್ ಆಗಿದ್ದಾನೆ ಬರೋದು. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಕುಶಾಲನಗರ ಕಲಾಭವನದಲ್ಲಿ ಜೇಂಕಾರ್ ಮ್ಯೂಸಿಕಲ್ ಇವೆಂಟ್ಸ್ ವತಿಯಿಂದ ಜಾನಕಿ ಗಾನ ಸಂಗೀತಯಾನ ಹಮ್ಮಿಕೊಳ್ಳಲಾಗಿತ್ತು. ಜೇಂಕರ್ ಮ್ಯೂಸಿಕಲ್ ಈವೆಂಟ್ಸ್ ತಂಡದವರಿಂದ ಕುಶಲನಗರದ ಕಲಾಭವನ ಸಭಾಂಗಣದಲ್ಲಿ ಗಾನ ಕೋಗಿಲೆ ಎಸ್ ಜಾನಕಿಯವರ ಜ್ಞಾಪಕಾರ್ಥಕವಾಗಿ ಜಾನಕಿ ಗಾನ ಸಂಗೀತ ಯಾನ ಎಂಬ ಶೀರ್ಷಿಕೆಯಲ್ಲಿ ಗಾನ ನಮನ ಸಂಗೀತ ರಸಸಂಜೆ ಕಾರ್ಯಕ್ರಮ ನಡೆಯಿತು. ಜೇಂಕರ್ ಮ್ಯೂಸಿಕ್ ಈವೆಂಟ್ಸ್ ತಂಡದ ಮಾಲೀಕ ಹಿನ್ನೆಲೆ ಗಾಯಕ ರವಿ ಶಾಸ್ತ್ರಿ ಸಾರಥ್ಯದಲ್ಲಿ ಸುಮಾರು 20ಕ್ಕೂ ಅಧಿಕ ರಾಜ್ಯ ಮಟ್ಟದ ಹಾಗೂ ಸ್ಥಳೀಯ ಗಾಯಕ ಗಾಯಕಿಯರಿಂದ ಎಸ್ ಜಾನಕಿಯವರು ಹಾಡಿದ ಎಲ್ಲಾ ಭಾಷೆಯ ಸಿನಿಮಾದ ಹಾಡುಗಳನ್ನು ಸತತವಾಗಿ 9 ಗಂಟೆಗಳ ಕಾಲ ಹಾಡುವ ಮೂಲಕ ನೆರೆದಿದ್ದ ಕಲಾಭಿಮಾನಿಗಳ ಮನಸ್ಸನ್ನು ಸೂರೆಗೊಂಡರು. ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಊರಿನ ಗಣ್ಯರ ಸಮ್ಮುಖದಲ್ಲಿ ಹಲವಾರು ಕಲಾವಿದರನ್ನು ಗುರುತಿಸಿ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ಸನ್ಮಾನಿಸಲಾಯಿತು.
ಸಂಗಮಕ್ಕಾಗಿ ವಂಶಿಯನಿ ಕುಶಲ್ನಗರ. ಕೊಡಗು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾದ ಚೇಲಾವರ ಜಲಪಾತ, ಕಬ್ಬೆಬೆಟ್ಟ ವಿವಿಧೆಡೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಾಪಕ್ಲು ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಾದ ಚೇಲವಾರ ಜಲಪಾತ, ಕಬ್ಬೆಬೆಟ್ಟ, ಚೋಮಕುಂದ ಬೆಟ್ಟದ ಪರಿಸರಗಳನ್ನು ಸ್ವಚ್ಛಗೊಳಿಸಲಾಯಿತು. ಈ ವ್ಯಾಪ್ತಿಯ ವಿವಿಧ ಹೋಮ್ ಸ್ಟೇ ಮಾಲೀಕರು, ಸ್ಥಳೀಯರು ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ ಸ್ವಯಂ ಸೇವಕರು ಪ್ರವಾಸಿ ತಾಣಗಳ ಸ್ವಚ್ಛತೆಯನ್ನು ಕೈಗೊಂಡರು. ಜಲಪಾತ ಹಾಗೂ ಬೆಟ್ಟಕ್ಕೆ ಸಾಗುವ ದಾರಿಯಲ್ಲಿ ಇಕ್ಕೆಲೆಗಳಿದ್ದ ಪ್ಲಾಸ್ಟಿಕ್ಗಳನ್ನು ಹೆಕ್ಕಿ ಸ್ವಚ್ಛಗೊಳಿಸಿದರು. ಈ ಸಂದರ್ಭ ಸ್ವಯಂ ಸೇವಕ ಅಪ್ಪರಂಡ ಸಾಗರ್ ಮಾತನಾಡಿ, ಪ್ರವಾಸಿ ತಾಣಗಳನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ಎಲ್ಲರ ಜವಾಬ್ದಾರಿ ಎಂದರು. ಚೇಲವಾರ ಜಲಪಾತ ವೀಕ್ಷಣೆಗೆ ಸುಂದರ ತಾಣವಾಗಿದ್ದು ಅಪಾಯಕಾರಿ ಸ್ಥಳವೂ ಹೌದು. ಇಂಥಲ್ಲಿ ಅಪಾಯದ ಮುನ್ಸೂಚನೆಯನ್ನು ಲೆಕ್ಕಿಸದೆ ಚೇಲವಾರ ಜಲಪಾತ ವೀಕ್ಷಣೆಗೆ ಸುಂದರ ತಾಣವಾಗಿದ್ದು ಅಪಾಯಕಾರಿ ಸ್ಥಳವೂ ಹೌದು. ಇಂಥಲ್ಲಿ ಅಪಾಯದ ಮುನ್ಸೂಚನೆಯನ್ನು ಲೆಕ್ಕಿಸದೆ ಈಜಾಡಲು ತೆರಳಿ ಹಲವು ಯುವಕರು ಪ್ರಾಣ ತೆತ್ತಿದ್ದಾರೆ. ಯುವಕರು ಅಪಾಯಕ್ಕೆ ಮೈಗೂಡಿಕೊಳ್ಳುವುದಲ್ಲದೆ ನೀರು ಮಾಲಿನ್ಯಗೊಳ್ಳುತ್ತಿದೆ. ಇದನ್ನು ತಡೆಗಟ್ಟಲು ಜಲಪಾತದ ಬಳಿಗೆ ತೆರಳದಂತೆ ಬೇಲಿ ಅಳವಡಿಸಲಾಗಿತ್ತು ಎಂದರು. ಸ್ವಯಂ ಸೇವಕರಾದ ನಡಿಕೇರಿಯಂಡ ದಿಲೀಪ್, ಮಣಿಯಪಂಡ ಧೀರ ಸೇರಿದಂತೆ ಗ್ರಾಮಸ್ಥರು, ಸ್ವಯಂ ಸೇವಕರು ಪಾಲ್ಗೊಂಡಿದ್ದ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು. ಸ್ವಚ್ಛತಾ ಕಾರ್ಯದಲ್ಲಿ 500ಕ್ಕೂ ಹೆಚ್ಚು ಮದ್ಯದ ಹಾಗೂ ಬಿಯರ್ ಬಾಟಲಿ ಸೇರಿದಂತೆ ಸುಮಾರು 1 ಟನ್ನಷ್ಟು ತ್ಯಾಜ್ಯ ಸಂಗ್ರಹ ಮಾಡಲಾಯಿತು. ಇವತ್ತು ಚೇಲವಾರ ಗ್ರಾಮದ ಜನರು ಹಾಗೂ ಚೇಂಡನೆ ಗ್ರಾಮ, ಅಲ್ಲಿನ ಹೋಮ್ ಸ್ಟೇ ಓನರ್ಸ್ ಮತ್ತು ಕೊಡಗಿನ ಬೇರೆ ಬೇರೆ ವಾಲಂಟಿಯರ್ಸ್ ಬಂದು ಚೇಲವಾರ ಜಲಪಾತ, ಕಬ್ಬೆಬೆಟ್ಟ ಹಾಗೂ ಚೋಮಕುಂದ ಎನ್ನುವ ಜಾಗವನ್ನು ಸ್ವಚ್ಛತೆ ಮಾಡಿದ್ದೀವಿ. ಕಳೆದ 6 ತಿಂಗಳಲ್ಲಿ ಇದು 3ನೇ ಬಾರಿ ಮಾಡ್ತಾ ಇದ್ದೀವಿ. ಮೊದಲು ಸ್ವಚ್ಛ ಕೊಡಗು ಸುಂದರ ಕೊಡಗು ಎಂದು ಇಡೀ ಕೊಡಗಿನ ಜನರು ಕೂರ್ಗ್ ಹೋಟೆಲ್ಸ್ ಅಸೋಸಿಯೇಷನ್ ಅವರ ಆ್ಯಂಡ್ ರಿಸಾರ್ಟ್ಸ್ ಅಸೋಸಿಯೇಷನ್ ಅವರ ಮುಂಜಾಗ್ರತೆಯಿಂದ ಮಾಡಿದ ಪ್ರೋಗ್ರಾಮಲ್ಲಿ ಒಂದೂ ಕಸ ಬಿಡದೆ ಕ್ಲೀನಾಗಿತ್ತು. 2 ತಿಂಗಳಿಂದ ಪುನಃ ಕೂರ್ಗ್ ಹೋಟೆಲ್ಸ್ ಆ್ಯಂಡ್ ರಿಸಾರ್ಟ್ಸ್ ಅಸೋಸಿಯೇಷನ್ನಿಂದ ಅಲ್ಲಿನ ಸ್ಟೇಕ್ ಹೋಲ್ಡರ್ಸ್ ಸೇರಿ ಒಂದು ಸತಿ ಈ ಜಾಗದವರೆಲ್ಲ ಸೇರಿ ಹೋಮ್ ಸ್ಟೇ ಅವರು, ರಿಸಾರ್ಟ್ ಅವರೆಲ್ಲಲ್ಲಿ ಅದನ್ನು ಕ್ಲೀನ್ ಮಾಡಿ ಇಟ್ಟಿದ್ರು. ಇವಾಗ 2 ತಿಂಗಳು ಬಿಟ್ಟು ನೋಡಿದರೆ ಹಾಗೇ ಅಷ್ಟೇ ಕಸ ಪುನಃ ತುಂಬಿದೆ. ಬೇಸರದ ವಿಷಯ ಏನೆಂದರೆ ಅಲ್ಲಿಗೆ ಪ್ರವಾಸಿಗರು ಈ ಸ್ಥಳ ಬಂದಿದ್ದು ತುಂಬ ಕಮ್ಮಿ. ಆದರೆ ಸ್ಥಳೀಯರು ಹೇಳ್ತಾರೆ, ಇಲ್ಲಿದ ಕೊಡಗಿನ ಜನರೇ ಬಂದು ತುಂಬ ಕಸ ಹಾಕಿ ಹೋಗ್ತಾರೆ, ಮದ್ಯಪಾನ ಮಾಡಿ ಅಲ್ಲಲ್ಲೇ ಬಾಟ್ಲ್ ಹಾಕಿ ಹೋಗ್ತಾರೆ, ಮತ್ತು ಏನಾದರೂ ತಿಂದರೆ ಅಲ್ಲೇ ಇಟ್ಟು ಹೋಗ್ತಾರೆ, ಏನಾದರೂ ಅವರು ಹೇಳಿದರೆ ಹಿಂದಕ್ಕೆ ಜಗಳಕ್ಕೆ ಬರ್ತಾರೆ ಅಂತ. ನಾವು ಒಂದು ಕೊಡಗಿನಲ್ಲಿ ಇಂಥ ಒಂದು ಕಲ್ಚರ್ಡ್ ಇರುವ ಸೊಸೈಟಿ ಇರುವ ಜಾಗ, 99% ಲಿಟ್ರಸಿ ಇದೆ. ನಾವೇ ಇಲ್ಲಿ ಹೀಗೆ ಮಾಡಿದರೆ ಅದು ಹೇಗೆ ಅಂತ ಒಂದು ಬೇಸರದ ವಿಷಯ ಆಗ್ತದೆ. ಅವರ ಪೇರೆಂಟ್ಸು ಅಥವಾ ತಂದೆ ತಾಯಿಗಳು ಅವರಿಗೆ ಹೇಳಿಕೊಡಲ್ವಾ, ಅಥವಾ ಅವರು ಓದಿದ ಶಾಲೆಯಲ್ಲಿ ಪೋಷಕರು ಅವರಿಗೆ ಹೇಳಿಕೊಡಲಿಲ್ವಾ ಎಂದು ನಮಗೆ ಒಂದು ಡೌಟ್ ಇದೆ. ಸೊ ಹಾಗೆ ಎಲ್ಲ 2 ತಿಂಗಳಿಗೆ ಒಂದು ಸತಿ ನಾವು ಕ್ಲೀನಿಂಗ್ ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ. ಈ ಕಡೆ ಇಲ್ಲಿ ಎಲ್ಲ ಲೋಕಲ್ ಜನರು ಸೇರಿ, ಈಗ ಫಾರ್ ಎಕ್ಸಾಂಪಲ್ ತಡಿಯಣಮೂಲ್ ಸೈಡ್ ಆಗಲಿ ನಾಲ್ನಾಡ್ ಪ್ಯಾಲೇಸ್ ಇದೆ, ಅದನ್ನು ಇಲ್ಲಿನ ಜನರೇ ಕ್ಲೀನಾಗಿ ಇಟ್ಕೊಳ್ತಾ ಇದ್ದೀವಿ. ಇಲ್ಲಿಯೂ ನೋಡಿದರೆ ಇಲ್ಲಿನ ಲೋಕಲ್ ಕೊಡಗಿನ ಜನರೇ ಬಂದು ಇಲ್ಲಿ ಹೊಳೆಗೆ ಬರ್ತಾರೆ, ಅಲ್ಲಿ ಬಂದು ಅಲ್ಲೇ ಕುಡಿತಾರೆ, ಅಲ್ಲಿ ಬಾಟ್ಲ್ ಬಿಚ್ಚು, ಅವರಿಗೆ ಆ ಬಾಟ್ಲ್ ಹೊಡೆದ್ರೆ ಏನೋ ಅವರಿಗೆ ಸಂತೋಷ ಅಂತ ಗೊತ್ತಿಲ್ಲ. ಪ್ರವಾಸಿಗರು ಮಾಡಲ್ಲ ಅಂತ ಹೇಳಲ್ಲ, ಅವರಿಗೂ ನಮಗೆ ಕಂಪೇರ್ ಮಾಡಿದರೆ ತುಂಬ ಕಲ್ಚರ್ ಡಿಫ್ರೆನ್ಸ್ ಇದೆ. ನಾವೇ ಮಾಡಿದರೆ ಅವರನ್ನು ಹೇಗೆ ಕರೆಕ್ಟ್ ಮಾಡೋದು? 20-25% ಪ್ರವಾಸಿಗರು ಮಾಡ್ತಾ ಇದ್ದಾರೆ. ಸರ್ಟನ್ ಮಿನರಲ್ ವಾಟರ್ ಬಾಟಲ್ಸ್ ಇದೆ, ಮತ್ತು ಲೋಕಲ್ ಶಾಪ್ದು ಚಿಕ್ಕ ಚಿಕ್ಕ ಚಿಪ್ಸ್ ಪ್ಯಾಕೆಟ್ಸು ಅಂತ ಇಂಥದ್ದೆಲ್ಲ ಇದೆ. ಅದೆಲ್ಲ ಇಲ್ಲಿನವರೇ ಹೋಗಿ ತಿಂದು ಅಲ್ಲಿ ಪಾರ್ಟಿ ಮಾಡಿ ಹಾಕುವಂಥ ವಿಷಯ. ಸೊ ಇದಕ್ಕೆ ಒಂದೇ ಸೊಲ್ಯೂಷನ್ ಏನೆಂದರೆ, ಗ್ರಾಮ ಪಂಚಾಯಿತಿ ಹಾಗೂ ಪ್ರೈವೇಟ್ ಸ್ಟೇಕ್ ಹೋಲ್ಡರ್ಸ್ ಸೇರಿ ಅಲ್ಲಿ ಒಂದು ಗೇಟ್ ಇಟ್ಟು ಅದನ್ನು ಕಂಟ್ರೋಲ್ಡ್ ಮಾಡೋದು. ಅದರ ರೆವಿನ್ಯೂ ಏನು ಬರ್ತದೆ ಇದನ್ನೇ ಸ್ವಚ್ಛತೆಯಾಗಿ ಇಟ್ಕೊಳ್ಳಲು, ಅಥವಾ ಅಲ್ಲಿನ ಗ್ರಾಮವನ್ನು ಅಭಿವೃದ್ಧಿಪಡಿಸಲು ಅದನ್ನು ಯೂಸ್ ಮಾಡಬೇಕು. ಈಗ ಇವತ್ತು ಎಲ್ಲ ಮಾತಾಡಿದ್ದಾರೆ, ಅದನ್ನು ಈಗ ಪಂಚಾಯತ್ ಲೆವೆಲಲ್ಲಿ ಮಾತಾಡಿ ಮುಂಚೆ ಹೇಗೆ ತರಬೇಕು ಎಂದು ಯೋಚಿಸ್ತಾ ಇದ್ದೀವಿ. ಸೊ ಹೀಗೆ ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ನಮ್ಮ ಒಂದು ಮನವಿ ಎಲ್ಲ ಜನರಲ್ಲಿ, ಕೊಡಗಿನ ಜನರಲ್ಲಿ ಸ್ಪೆಷಲಿ, ಇಂಥ ಜಾಗಕ್ಕೆ ಗಾಡಿಯಲ್ಲಿ ಬಂದು ಅಥವಾ ಆಫ್ ರೋಡ್ ಮಾಡಿ ಅಥವಾ ಏನೇ ಮಾಡಿದರೂ ಅಲ್ಲಿ ನೀವೇನು ಎಂಜಾಯ್ ಮಾಡ್ತೀರಾ ಅದನ್ನು ಹಿಂದಕ್ಕೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೆ ಹೇಗೆ ಸ್ವಚ್ಛ ಇಟ್ಕೊಳ್ತೀರಾ, ಸೇಮ್ ವೇ ಯು ಕೀಪ್ ದ ನೇಚರ್ ಕ್ಲೀನ್. ಮದರ್ ಅರ್ತ್ ಮತ್ತು ವಾಟರ್ ಎನ್ನುವುದು ನಾವು ಇಲ್ಲದಿದ್ದರೆ ಸರ್ವೈವಲ್ಲೇ ಇಲ್ಲ. ಸೊ ಥ್ಯಾಂಕ್ ಯು. ಹೀಗೆ ಮುಂಚೆ ಎಲ್ಲ ಇವತ್ತು ಕೈ ಜೋಡಿಸಿದವರು, ಗ್ರಾಮಸ್ಥರು ಮತ್ತು ಅಲ್ಲಿನ ಹೋಮ್ ಸ್ಟೇ ಸ್ಟೇಕ್ ಹೋಲ್ಡರ್ಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ, ನಾಪೋಕ್ಲು. ಕಾರ್ಕಳ ತಾಲೂಕಿನ ಮಂಜುನಾಥ್ ಪೈ ಸಭಾಂಗಣದಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು.
ವ್ಯಸನ ಮುಕ್ತ ಸಂಕಲ್ಪದೊಂದಿಗೆ ಪರಿಪೂರ್ಣ ಸಮಾಜ ಕಟ್ಟುವ ಪಣ ತೊಡೋಣ ಎಂದು ಶಾಸಕ ವಿ ಸುನಿಲ್ ಕುಮಾರ್ ಹೇಳಿದರು. ಉಡುಪಿ ಜಿಲ್ಲಾ ಪೊಲೀಸ್ ಕಾರ್ಕಳ ಉಪವಿಭಾಗದ ವತಿಯಿಂದ ಮಂಜುನಾಥ ಪೈ ಸಭಾಂಗಣದಲ್ಲಿ ನಡೆದ ತಾಲೂಕು ಮಟ್ಟದ ವಾರ್ ಎಗನೆಸ್ಟ್ ಡ್ರಗ್ಸ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಯುವ ಸಮುದಾಯದ ಮಾದಕ ವ್ಯಸನಗಳಿಗೆ ಒಳಗಾದರೆ ದೇಶ ದುರ್ಬಲವಾಗುತ್ತದೆ. ದೇಶವನ್ನು ಪ್ರೀತಿಸುವವರು ಈ ರೀತಿಯ ಕೃತ್ಯವೆಸಗುವುದಿಲ್ಲ ಎಂದು ಅವರು ವ್ಯಸನಕ್ಕೆ ದಾಸರವಾಗುವಂತೆ ಮಾಡಲಿದೆ. ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ವ್ಯಸನದ ಪರಿಣಾಮ ಅಪರಾಧ ಚಟುವಟಿಕೆಗಳು ನಡೆಯುತ್ತಿದೆ ಎಂದರು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ತಾಲೂಕು ಆರೋಗ್ಯಾಧಿಕಾರಿ ಸಂದೀಪ್ ಕೊಡುವ ಮಾತನಾಡಿದರು. ಡಿವೈಎಸ್ಪಿ ವಿಜಯ ಪ್ರಸಾದ್ ಮಾತನಾಡಿ, ಡ್ರಗ್ಸ್ ಸೇವನೆ ಮಾರಾಟ ವಿಚಾರವಾಗಿ ಕರಾವಳಿ ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿರುವುದು ಆಘಾತಕಾರಿ. ಡ್ರಗ್ಸ್ ಪಿಡುಗುಗಳನ್ನು ತೊಲಗಿಸಲು ನಾವೆಲ್ಲರೂ ಕಟ್ಟಿಬದ್ಧರಾಗೋಣ ಎಂದರು. ತಹಶೀಲ್ದಾರ್ ಮಂಜುನಾಥ್, ಶಿಕ್ಷಣಾಧಿಕಾರಿ ಗಿರಿಜಮ್ಮ, ಉಪ ತಹಶೀಲ್ದಾರ್ ಮಂಜುನಾಥ್, ಶಿಕ್ಷಣಾಧಿಕಾರಿ ಗಿರಿಜಮ್ಮ ಎಸ್, ನಗರ ಪೊಲೀಸ್ ಉಪನಿರೀಕ್ಷಕ ಶಿವಕುಮಾರ್, ಅಜೇಕಾರು ಪೊಲೀಸ್ ಉಪನಿರೀಕ್ಷಕ ಲೋಹಿತ್, ಪ್ರೊಬೇಷನರಿ ಪಿಎಸ್ಐ ಸೀಮಾ ಅಂಜುಮ್, ನಿಟ್ಟೆ ವಿದ್ಯಾಸಂಸ್ಥೆ ಕ್ಯಾಂಪಸ್ ನಿರ್ದೇಶಕ ಯೋಗೇಶ್ ಹೆಗ್ಡೆ ವೇದಿಕೆಯಲ್ಲಿದ್ದರು. ಕಾರ್ಕಳ ತಾಲೂಕಿನ ವಿವಿಧ ಪಿಯು ಪದವಿ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಎಎಸ್ಐ ಗಣೇಶ್ ಪ್ರಾರ್ಥಿಸಿದರು. ವೃತ್ತ ನಿರೀಕ್ಷಕ ಸಂದೀಪ್ ಜಿಎಸ್ ಸ್ವಾಗತಿಸಿದರು. ಅಜಿತ್ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಕಳ ಗ್ರಾಮಾಂತರ ಪೊಲೀಸ್ ಉಪನಿರೀಕ್ಷಕ ಪ್ರಸನ್ನ ಎಂಎಸ್ ವಂದಿಸಿದರು. ಬೇಕು ಅಂತ ಯಾರು ಮಾಡೋದಿಲ್ಲ, ನನಗೆ ಡ್ರಗ್ ಬೇಕು ಅಂತ ಯಾರು ತಗೊಳ್ಳೋದಿಲ್ಲ, ನನಗೆ ಗಾಂಜಾ ಬೇಕು ಅಂತ ಯಾರು ತಗೊಳ್ಳೋದಿಲ್ಲ, ನನಗೆ ಇನ್ಯಾವುದೋ ಟ್ಯಾಬ್ಲೆಟ್ ಬೇಕು ಅಂತ ಯಾರು ತಗೊಳ್ಳೋದಿಲ್ಲ. ಯಾವುದೋ ಒಂದು ಸಣ್ಣ ಆಕರ್ಷಣೆಗೆ ತಾತ್ಕಾಲಿಕವಾಗಿ ಒಳಗಾಗಿ, ಇನ್ಯಾವುದೋ ಮನರಂಜನೆಗೆ ತಾತ್ಕಾಲಿಕವಾಗಿ ಒಳಗಾಗಿ, ಇನ್ಯಾವುದೋ ಪ್ರವಾಸಕ್ಕೆ ಹೋದಾಗ ಸ್ವಲ್ಪ ಗಮ್ಮತ್ತು ಮಾಡೋಣ ಅನ್ನುವಂತ ತಾತ್ಕಾಲಿಕವಾದಂಥ ಸುಖಕ್ಕೆ ಒಳಗಾಗಿ ಈ ರೀತಿಯಾದಂಥ ವ್ಯಸನಗಳಿಗೆ ಆಕರ್ಷಿತರಾಗ್ತಾರೆ ಆರಂಭದಲ್ಲಿ. ನಂತರ ಇದು ಅನಿವಾರ್ಯ ಅಂತ ಅನ್ಸುತ್ತೆ, ಮತ್ತೆ ಇದನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಂತೇಳಿ ತುಂಬಾ ಜನರಿಗೆ ಅನ್ಸ್ಬಿಡುತ್ತೆ. ಇದು ಒಂದು ದಿನದ ಚಟುವಟಿಕೆ ಅಂತ ಆಗಿದ್ರೆ ಈ ಕಾರ್ಯಕ್ರಮ ಮಾಡುವಂತ ಅಗತ್ಯನೇ ಇರಲಿಲ್ಲ. ಒಂದು ದಿನ ತೆಗೆದುಕೊಂಡಂತ ಗಾಂಜಾ, ಒಂದು ದಿನ ತೆಗೆದುಕೊಂಡಂತ ಡ್ರಗ್, ಒಂದು ದಿನ ತೆಗೆದುಕೊಂಡಂತ ಯಾವುದೋ ಮಾದಕ ವಸ್ತುಗಳು, ನಂತರ ಅದು ನಮ್ಮ ಜೀವನ ಪೂರ್ತಿ ಬೇಕು ಅಂತ ಅನ್ಸುತ್ತೆ. ನಂತರ ನಾವು ಜೀವನವನ್ನೇ ಕಳ್ಕೊಂಡಂತ ಸಾವಿರಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನ ಹೆಚ್ಚಿಗೆ ಮುದ್ದಾಗಿ ಸಾಕಿರ್ತಾರೆ. ಆದರೆ ನಾವು ಯೌವನ ಅವಸ್ಥೆಗೆ ಬಂದಾಗ ನಮ್ಮ ಒಂದು ದುಶ್ಚಟದಿಂದ ನಮ್ಮ ಲೈಫನ್ನು ನಾವು ಎಂಡ್ ಮಾಡ್ಕೊತೀವಿ. ಅವರ ದುಃಖವನ್ನು ನಾವು ನೋಡ್ಲಿಕ್ಕೆ ಆಗೋದಿಲ್ಲ. ಜೊತೆಗೆ ಲಾಸ್ಟ್ನೇ ವಿಡಿಯೋ ನಮ್ಮಲ್ಲಿ ರೈಸ್ ಅನ್ನೋ ಕಾನ್ಸೆಪ್ಟಲ್ಲಿ ಎಂಪವರ್ ಅಂತ ಇದೆ. ಪೊಲೀಸ್ ಇಲಾಖೆ ಅಥವಾ ಯಾರಿಗೂ ನಾವು ಕಾಯೋದು ಬೇಡ. ಡ್ರಗ್ಸ್ ಬಗ್ಗೆ ನಿಮಗೆ ಮಾಹಿತಿ ಸಿಕ್ಕಲ್ಲಿ ಎಲ್ಲರೂ ಒಟ್ಟಾಗಿ ಈ ಡ್ರಗ್ಸ್ನ ವಿರುದ್ಧ ಹೋರಾಡೋಣ ಅನ್ನೋದೇ ಒಂದು ನಮ್ಮ ಥೀಮ್ ಇತ್ತು ಈ ಕಾರ್ಯಕ್ರಮದ್ದು. ಈ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿವಿ. ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸುವಂಥ ಕಾರ್ಯಕ್ರಮ. ನಮ್ಮ ಈ ಕಾರ್ಯಕ್ರಮವನ್ನು ಮಾಡಲು ಉದ್ದೇಶಿಸಿದಾಗ ಮಾನ್ಯ ಶಾಸಕರು ಸುನಿಲ್ ಕುಮಾರ್ ಸರ್ ಅವರಿಗೆ ಮಾಹಿತಿಯನ್ನು ತಿಳಿಸಿದಾಗ ಅವರೇ ಹೇಳಿದ್ರು, ನಾನು ಈ ಕಾರ್ಯಕ್ರಮಕ್ಕೆ ಬರ್ತೀನಿ, ಕಾರ್ಯಕ್ರಮ ತುಂಬ ಚಂದ ಮಾಡೋಣ ಅಂತ ನನಗೆ ಹೇಳಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಮಾನ್ಯ ಶಾಸಕರಾದ ಸುನಿಲ್ ಕುಮಾರ್ ಸರ್ಗೆ ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮ್ಮ ಡಿವೈಎಸ್ಪಿ ಸಾಹೇಬರು ಒಂದು ಚಿಕ್ಕ ನೆನಪಿನ ಕಾಣಿಕೆಯನ್ನು, ಒಂದು ವ್ಯಸನ ಆಗಿಬಿಟ್ರೆ ಅವನಿಗೆ ನೆಕ್ಸ್ಟ್ ಖರೀದಿಸಲಿಕ್ಕೆ ಪುನಃ ಹಣ ಬೇಕು. ಹಣ ಅವನು ಸಂಪಾದನೆ ಮಾಡ್ತಾ ಇಲ್ಲ, ಅದರಿಂದ ಅಪರಾಧ ಮಾಡ್ಕೊಂಡು ಕೆಲವೊಂದು ಕದಿಯುವಂಥದ್ದು ಮತ್ತೆ ಇದೆಲ್ಲ ಸಾವು ನೋವಾಗುವಂಥ ಕೂಡ ಸಾಧ್ಯತೆ ಇದೆ. ಸೊ ಇದೆಲ್ಲ ಒಂದು ಓವರ್ಆಲ್ ಸಮಾಜಕ್ಕೆ ಕಂಟಕ. ಸೊ ಹಂತದಲ್ಲಿ ನಾವು ನೀವು ಎಸ್ಪೆಷಲಿ ನಿಮ್ಗೆ ಕಟ್ತಿರುವಂಥ ಉದ್ದೇಶ, ಈ ಒಂದು ಏಜ್ ಕಟ್ತಿರೋ ಒಂದು ಉದ್ದೇಶ, ವೆರಿ ಇಂಪಾರ್ಟೆಂಟ್ ಉದ್ದೇಶ ಏನಂದ್ರೆ ನೀವೆಲ್ಲ ಒಂದು ಅಡೋಲೆಸೆಂಟ್ ಏಜ್ ಗ್ರೂಪ್ ಅಲ್ಲಿ ಇದ್ದೀರಾ. ಈ ಒಂದು ಏಜ್ ಗ್ರೂಪ್ ಅಲ್ಲಿ ಪಂಜರದಿಂದ ಕಿಡಿ ಬಿಟ್ಟಾಗೆ ನ್ಯೂಸ್
ಸಂಗಮಕ್ಕಾಗಿ ಅರುಣ್ ಭಟ್ ಕಾರ್ಕಳ. ನಾಪೋಕ್ಲಸ್ ಸಮೀಪದ ಕಾರುಗುಂದ ಗೌಡ ಸಮಾಜದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕೌಶಲ್ಯ ತರಬೇತಿ ಕಾರ್ಯಾಗಾರ ಅರ್ಥಪೂರ್ಣವಾಗಿ ನಡೆಯಿತು. ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವ ಯುವ ಕೌಶಲ್ಯ ದಿನದ ಅಂಗವಾಗಿ ಕಾರಗುಂದ ಗೌಡ ಸಮಾಜದಲ್ಲಿ ಒಕ್ಕೂಟದ ಅಧ್ಯಕ್ಷೆ ಕಡ್ಲೇರ ತುಳಸಿ ಮೋಹನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಒಕ್ಕೂಟದ ಸದಸ್ಯರು ವಿವಿಧ ರೀತಿಯ ಕರಕುಶಲ ನೈಗೆ ಮುಂತಾದ ತರಬೇತಿಯನ್ನು ಸಾಂಕೇತಿಕವಾಗಿ ನೀಡಿದರು. ಈ ಸಂದರ್ಭ ತುಳಸಿ ಮೋಹನ್ ರವರು ಮಾತನಾಡಿ, ಮಹಿಳಾ ಒಕ್ಕೂಟದ ವತಿಯಿಂದ ತಯಾರಿಸಿದ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಮಾಡಲು ಅನುಕೂಲವಾಗುವಂತೆ ಅವಕಾಶ ಮಾಡಿಕೊಡಲಾಗುವುದು ಎಂದರು. ಕಾರ್ಯಾಗಾರದಲ್ಲಿ ಕೊಡಪಾಲು ತೀರ್ಥ, ಗಣಪತಿ ಕೆಕ್ಕಡ ಪೂಜಾ, ನಾಗೇಂದ್ರ ಕೂಡ ಕಂಡಿಸೋನಿ, ಸುದೀಪ್ ಬೈಚಾನ, ಸ್ವಾತಿ ಮಂದಪ್ಪ, ವೈರ್ ಬ್ಯಾಗ್ ಹೆಣೆಯುವುದು, ಉಲ್ಲನ್ನಿಂದ ಶಾಲು, ಮಫ್ಲರ್, ಕೊಡೆ, ಗೌಸ್ ಇತ್ಯಾದಿಗಳನ್ನು ತಯಾರಿಸುವ ಬಗ್ಗೆ ಪ್ರತ್ಯಕ್ಷಕ್ಕೆ ನೀಡಿದರು. ಒಕ್ಕೂಟದ ಸದಸ್ಯರು ಹಾಗೂ ಕಾರಗುಂದ ಗೌಡ ಯುವ ವೇದಿಕೆಯ ಅಧ್ಯಕ್ಷರಾದ ಪ್ರದೀಪ್ ಪಾರೆ ಮಂಜುಲು, ಉಪಾಧ್ಯಕ್ಷ ದಯಾನ ಕುರ್ಸಿನ್, ಕಾರ್ಯದರ್ಶಿ ಕೆಟೋಳಿ ಯಶವಂತ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಅಣ್ಣಚ್ಚಿ ಭೋಜಮ್ಮ ಕುಶಲಪ್ಪ ಪ್ರಾರ್ಥಿಸಿ, ಕೊಡಕಂಡಿ ಸವಿತಾ ಬಾಪೂಜಿ ಸರ್ವರನ್ನು ಸ್ವಾಗತಿಸಿದರು. ಪೊಡನೊಳನ ಪವಿತ್ರ ಗಿರೀಶ್ ಕಾರ್ಯಕ್ರಮ ನಿರೂಪಿಸಿ, ಕಾರ್ಯದರ್ಶಿ ಕೆಕ್ಕಡ ಪೂಜಾ ನಾಗೇಂದ್ರ ವಂದಿಸಿದರು. ಇಂದು ಸಾಂಕೇತಿಕವಾಗಿ ಈ ಒಂದು ಕಾರ್ಯಕ್ರಮನ ಮಾಡ್ತಾವಳ ಯುವ ಕೌಶಲ್ಯ ದಿನದ ಅಂಗವಾಗಿ ನಮ್ಮ ಒಕ್ಕೂಟದ ಸದಸ್ಯರು ಅವರ ಕೈ ಚಳಕ, ಅವರ ಕಲೆಯನ್ನ ಪ್ರದರ್ಶನ ಮಾಡೋದರ ಜೊತೆಗೆ ಒಂದು ಸಣ್ಣ ರೀತಿಯ ತರಬೇತಿಯ ಕಾರ್ಯಕ್ರಮನ ಇಂದು ಹಮ್ಮಿಕೊಂಡಳು. ಈ ತರಬೇತಿ ಕಾರ್ಯಾಗಾರನ ಮುಂದಿನ ದಿನಗಳಲ್ಲಿ ನಮ್ಮ ಒಕ್ಕೂಟದ ವತಿಯಿಂದ ಸರ್ವ ಸದಸ್ಯರಿಗೆ ಹಾಗೆ ಇಲ್ಲಿಯ ಸ್ಥಳೀಯರಿಗೆ ಹಾಗೆ ಕಲಾಸಕ್ತರಿಗೆ ಕೂಡ ತಿಳಿಸಿಕೊಡುವಂತಹ ಹಾಗೆ ತರಬೇತಿ ಕೊಡುವಂತಹ ಒಂದು ಕಾರ್ಯಾಗಾರನ ನಾವು ಮುಂದಿನ ದಿನಗಳಲ್ಲಿ ಮಾಡೋಕುತ್ತಾ ಯೋಚನೆ ಮಾಡಿಕೊಂಡಳು. ಇದರ ಪ್ರಯೋಗಾರ್ಥ ಇಂದೀಗ ನಾವು ಕೌಶಲ್ಯ ದಿನನ ಆಚರಣೆ ಮಾಡ್ತಾವಳ. ಈಗ ನಮ್ಮೊಟ್ಟಿಗೆ ನಮ್ಮ ಒಕ್ಕೂಟದ ಕೋಶಾಧಿಕಾರಿ ಕೊಡಪಾಲು ತೀರ್ಥ ಗಣಪತಿಯವಳು ನೋಡೋಣ ಇವು ಏನೆಲ್ಲ ನಮಗೆ ಹೇಳಿಕೊಟ್ಟವೆ, ಏನೆಲ್ಲ ಕಲೆ ಅವರಲ್ಲಿ ಗೊತ್ತುಟ್ಟು ಕರಗತ ಆಗುತ್ತೋ ಹೇಳುವಂಥದನ್ನ ಹೇಳಿ. ಕೊಡಪಾಲು ತೀರ್ಥವೇ, ನಾನು ಕೈಗಾರಿಕೆಯಲ್ಲಿ ನಾನು ವಯರ್ ಬ್ಯಾಗ್ ಅಂತಾನೆ ವಯರಲ್ಲಿ ಬ್ಯಾಗ್ ಮಾಡಿದೆ. ನಾನು ಈ ಬ್ಯಾಗ್ ಆ್ಯಕ್ಚುಲಿ ನಾನೇ ಮಾಡಿದ್ದು. ಹಾಗೆ ಸ್ವೆಟ್ರ್ ಹೊಲ್ದಾನೆ ನಾನು, ಕೈಗಾರಿಕೆ ಸ್ಕಾರ್ಫ್ ಹುಲ್ಲನಲ್ಲಿ ಸ್ಕಾರ್ಫ್ ಹೊಲ್ದಾನೆ ನಾನು. ಈಗ ನಾನು ವಯರ್ ಬ್ಯಾಗ್ ಹೆಂಗೆ ಹಾಕೋದು ಅಂತ ತೋರಿಸ್ಕೊಡ್ತೇನೆ, ನಮ್ಮ ಒಟ್ಟಿಗೆ ತೋರಿಸ್ಕೊಡ್ತೇನೆ. ನಾನೀಗ ಆ್ಯಕ್ಚುಲಿ ನಾನೀಗ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದೋಳೆ. ನನಗೆ ಒಂದು ಟ್ರೈನಿಂಗ್ ಅಂತೇಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದೋಳೆ. ನನಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನಾವು ವಯರ್ನ ಕಟ್ ಮಾಡ್ಕೊಳೋದು. ಇದಕ್ಕೆ ರನ್ನಿಂಗ್ ವಯರ್ ಅಂತೇವೆ. ಫಸ್ಟ್ ನಾವು ಈ ವಯರ್ನ ಹಿಂಗೆ ನಾವು ಫಸ್ಟ್ ಕಟ್ ಮಾಡ್ಕೊಂಡ ವಯರ್ನ ಇಟ್ಕೊಳೋದು. ಹಿಂಗೆ ಈ ರನ್ನಿಂಗ್ ವಯರ್ನ ಹಿಂಗೆ 2 ವಯರ್ನ ಹಿಂಗೆ ಫೋಲ್ಡ್ ಮಾಡ್ಕೊಳೋದು. ಫೋಲ್ಡ್ ಮಾಡ್ಕೊಂಡ್ರೆ ಈ ರನ್ನಿಂಗ್ ವಯರ್ ಅಂದರೆ ಇದು ಫುಲ್ ನಾವು ಒಂದು ಬ್ಯಾಗ್ ಹೊಲಿಯೋದ್ರೆ ಇದೇ ವಯರ್ ಫುಲ್ ಕಂಟಿನ್ಯೂ ಮಾಡೋದು. ಈ ಥರದ ನಾವು ಕಟ್ ಮಾಡ್ಕೊಳೋದು. ನಮಗೆ ಈಗ ಎಷ್ಟು ಬ್ಯಾಗ್ ಅಳತೆಗೆ ಬೇಕು ಅಷ್ಟು ವಯರ್ನ ನಾವು ಕಟ್ ಮಾಡೋದು. ಅಂದ್ರೆ ನಾನು ಅನ್ಕೊಂಡವಳೆ, ಈಗ ನೀವು ಮಲ್ಟಿ ಕಲರ್ಲಿ ಒಂದು ವಯರ್ ಬ್ಯಾಗ್ ಇಟ್ ಮಾಡೋದು ಅಂತ ಹೇಳಿದ್ರೆ ಎಲ್ಲಿ ಯಾವ ರೀತಿ ಬಂದರೂ ಆ ಇಡೀ ಬ್ಯಾಗ್ಲಿ ಈ ಕಲರ್ ಇದ್ದೇ ಇರ್ತದೆ. ಹೌದು, ಇದಕ್ಕೆ ನಾವು ಇನ್ನೊಂದು ಕಲರ್ನ ಆಡ್ ಮಾಡ್ತಾ ಹೋದು ಅಂತ ಹೇಳುವಂಥದ್ದು ಅಲ್ಲ. ಇದೀಗ 2 ವಯರ್ ನನಗೆ ಇಟ್ಕೊಂಡೋಳೆ. ಇದು ರನ್ನಿಂಗ್ ವಯರ್. ಈ ರನ್ನಿಂಗ್ ವಯರ್ನ 2 ಕೈ ಹಿಂಗೆ ಇಟ್ಕೊಂಡು ಇದು 2ನ್ನ ಹಿಂಗೆ ಹಾಕೋದು. ಈ ಲೆಫ್ಟ್ ಹ್ಯಾಂಡ್ಲಿ ಈ ಸಣ್ಣ ವಯರ್ನ ತೆಗೆದು ಹಿಂಗೆ ಮೇಲೆ ಹಾಕೋದು. ಈ ರನ್ನಿಂಗ್ ವಯರ್, ಇದು ರನ್ನಿಂಗ್ ವಯರ್ ನಾನು ಹೇಳಿದೆಲ್ಲ, ರನ್ನಿಂಗ್ ವಯರ್ನ ತೆಗೆದು ಇದರ ಕೆಳಗಡೆ ಹಿಂಗೆ ಹಾಕೋದು. ಹಿಂಗೆ ಹಾಕಿದ್ರೆ ನೋಡಿ ಇದು ಹಿಂಗೆ 1 ಗಂಟೆ 1 ಗಂಟೆ 4 ಚೌಕದಲ್ಲಿ 1 ಗಂಟೆ. ಪುನಃ ಇನ್ನೊಂದು ಇದೇ ಥರ ಮಾಡೋಕ್ತಿದ್ರೆ ಇದೇ ರನ್ನಿಂಗ್ ವಯರಿಗೆ ಪುನಃ ಇನ್ನೊಂದು ಪೀಸ್ನ ನಾವು ಕಟ್ ಮಾಡ್ಕೊಂಡಿದ್ದಲ್ಲ ಪೀಸ್, ಇದೇ ಪೀಸ್ನ ಹಿಂಗೆ ಹಾಕಿ ಹಿಂಗೆ ಹಾಕೋದು. ಹಾಕಿ ಪುನಃ ಅದೇ ಥರ ಹಿಂಗೆ ಎಳ್ಕೊಳ್ಳೋದು. ನಾವು ಕಲರ್ ಚೇಂಜ್ ಮಾಡೋದಾದ್ರೆ ಬೇರೆ ಪೀಸ್ನ ಕಟ್ ಮಾಡಿ ಇಟ್ಕೊಳ್ಳೋದು. ನಮಗೆ ಎಷ್ಟು ಬೇಕಷ್ಟು ಕಲರ್ನ ಚೇಂಜ್ ಮಾಡೋದು. ಯಾವುದೇ ಕಲರ್ ಬೇಕಾದ್ರೆ ನಾವು ಯೂಸ್ ಮಾಡೋದು. ಎಷ್ಟು ಕಲರ್ ಬೇಕಾದ್ರೆ ಕಲರ್ ಇದ್ದಷ್ಟು ಚೆನ್ನಾಗಿ ಬ್ಯಾಗ್ ಚೆನ್ನಾಗಿ ಬಂದರೆ. ಆ್ಯಕ್ಚುಲಿ ಹಿಂಗೆ ಹಾಕೊಂಡು ಹೋಗ್ತಾ ಇರೋದು.
ಬೇಕು ಅಷ್ಟು ಉದ್ದಕ್ಕೆ ನಾವು ಹಿಂಗೆ ಹಾಕೋಣ. ಈ ರನ್ನಿಂಗ್ ವೈರ್ ಎಷ್ಟು ಉದ್ದ ಅಷ್ಟು ಉದ್ದಕ್ಕೆ ನಾವು ಹಿಂಗೆ ಹಾಕೋದು. ನಾನು ಕುಡಕಂಡಿ ಸೋನಿ ಸುದೀಪ್. ನಾನು ಇಂದಿನ ಈ ಕೌಶಲ್ಯ ತರಬೇತಿಲಿ ಮಫ್ಲರ್ ಮಾಡೋದು ಹೆಂಗೆ ಅಂತ ಹೇಳಿಕೊಟ್ಟೆ. ಇದು ಫ್ರೇಮ್, ಇದನ್ನು ನೀವು ಮಾಡಿಸ್ಕೊಳಕು. ನಿಮಗೆ ಎಷ್ಟು ಲೆಂತ್ ಬೇಕು ಅದರ ಆಧಾರದ ಮೇಲೆ ಈ ಫ್ರೇಮ್ನ ಮಾಡಿಸ್ಕೊಳಕು. ಇದಕ್ಕೆ ಕ್ರಾಸ್ ಎಕ್ಸ್ ಬರುವ ಹಾಗೆ ಥ್ರೆಡ್ನ ಹಾಕೊಳಕು. ಹಾಕಿದ ನಂತರ ಅಂದ್ರೆ ಸರಿಯಾಗಿ ಹೇಳೋಕೋದಿಲ್ರಿ, ಇದು ಮರದ ಫ್ರೇಮ್ಗೆ ಆಣಿ ಹೊಡಿಯೋಕೋತ ಹೇಳೋಕು. ಗೊತ್ತದ ಹೇಳಕ್ಕ. ಈ ಥ್ರೆಡ್ ಅನ್ನ ನೀವು ಹೀಗೆ ಎಕ್ಸ್ ಕ್ರಾಸ್ ಆಗಿ ಸುತ್ತಿಕೊಂಡ ನಂತರ ಇಲ್ಲಿ 2 ದಾರಗ ನಿಮಗೆ ಸಿಕ್ಕುವೆ. ಒಂದೇ ಆಣಿಯಲ್ಲಿ 2 ದಾರ ಇದ್ದದೆ. ಕೆಳಗಿನ ದಾರನ ಹೀಗೆ ಕ್ರೋಶದಲ್ಲಿ ತೆಗೆದು ಮೇಲೆ ಹಾಕಬೇಕು. ಹೀಗೆ ಪ್ರತಿಯೊಂದು ಆಣಿಯಲ್ಲಿರುವಂತಹ ದಾರಗಳನ್ನು ನೀವು ಹೀಗೆ ಮೇಲೆ ಹಾಕ್ತಾ ಬಂದ್ರೆ ಅದು ನಂತರ ಅದನ್ನ ಹೀಗೆ ಪ್ರೆಸ್ ಮಾಡಿದ್ರೆ ಹೀಗೆ ಅದು ಕೆಳಗೆ ಇಳಿತಾ ಬಂದದೆ. ಇದು ವಧುವರ ಕೊಡೆ ಮೇಲೆ ಮದುವೆ ಕಾರ್ಯಕ್ಕೆ ಹಾಕುವ ಬಟ್ಟೆ. ಇದು ಮೇಯ್ನ್ ಆಗಿ ವರನ ಕೊಡೆಗೆ ಹಾಕೋದು. ಈಗ ಲೇಟೆಸ್ಟ್ ಆಗಿ ಗೂಡೆನ ಕೊಡೆಗೂ ಸಹ ಹಾಕುವೆ. ಇದನ್ನು ಹೀಗೆ ಫಸ್ಟ್ ರೌಂಡ್ ಆಗಿ ಮತ್ತೆ ಒಂದು ಹೀಗೆ ಗಂಟು ಹಾಕಬೇಕು. ಹೀಗೆ ಗಂಟು ಹಾಕೊಂಡು ಇದು ಹೀಗೆ ಫಸ್ಟ್ ರೌಂಡ್ ಹೊಲ್ದ ಮೇಲೆ ಮತ್ತೆ ನಮಗೆ ಯಾವ ಡಿಸೈನ್ ಬೇಕೋ ಅದನ್ನು ಹಾಗೆ ಹೊಲಿಯಬೇಕು. ಇದು ದೇವಸ್ಥಾನಕ್ಕೆ ಉಪಯೋಗಿಸುವಂತ ಪೂಜೆ ಬುಟ್ಟಿ. ಇದು ನೋಡಿಕೆ ಸೋಕಿಯಾಗೂ ಇದ್ದದೆ ಮತ್ತೆ ಉಪಯುಕ್ತಕರನೂ ಇದ್ದದೆ. ಅದರೊಟ್ಟಿಗೆ ಇದು ಕ್ರೋಶ ಉಲ್ಲಾನ ಮತ್ತೆ ಕ್ರೋಶ ಯೂಸ್ ಮಾಡಿ ನೇಯ್ದಂತ ಒಂದು ಬ್ಯಾಗ್. ಇದು ಮಾಮೂಲಿ ಕ್ರೋಶದಿಂದ ಬೇಸ್ ತಗೊಂಡು ಮತ್ತೆ ಡಿಸೈನ್ ಆಗಿಯೂ ಕಂಡದೆ. ಒಳಗೆ ಒಂದು ಕಾಟನ್ ಬಟ್ಟೆನ ಸ್ಟಿಚ್ ಮಾಡ್ರೆ ಎಲ್ಲ ಉಪಯೋಗಕ್ಕೂ ಆದೆ, ನೋಡಿಕೆ ಸೋಕಿಯಾಗೂ ಇದ್ದದೆ, ಅನುಕೂಲಕರನೂ ಇದೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೊಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಕಲಾಭವನದಲ್ಲಿ ಜೇಂಕರ್ ಮ್ಯೂಸಿಕಲ್ ಈವೆಂಟ್ಸ್ ವತಿಯಿಂದ ಜಾನಕಿ ಗಾನ ಸಂಗೀತಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ದಿವಂಗತ ಆರ್ ಗುಂಡೂರಾವ್ ಪುತ್ಥಳಿ ನಿರ್ಮಾಣದ ಸಂಬಂಧ ವಿವಿಧ ಸಂಘ ಸಂಸ್ಥೆಗಳ ಸಭೆ ನಡೆಸಲಾಯಿತು. ನಾಪಕ್ಲು ಸಮೀಪದ ಕಾರಗುಂದ ಗೌಡ ಸಮಾಜದಲ್ಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ವತಿಯಿಂದ ಕೌಶಲ್ಯ ತರಬೇತಿ ಕಾರ್ಯವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.